ವಿಜಯಪುರ ಜಿಲ್ಲೆ ಕೋಲಾರ ಪಟ್ಟಣದ ಬಿಎ ಕರೀಂ ಎಜುಕೇಷನ್ ಅಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ನಾಳೆ ಅಂದರೆ ಶನಿವಾರ ಸಾಯಂಕಾಲ ನಡೆಯುವಂತಹ 14ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಪೂರ್ವಭಾವಿ ಸಭೆ ಜರುಗಿತು. ಸಭೆಯಲ್ಲಿ ಆಡಳಿತಾಧಿಕಾರಿ ಎಚ್ಎನ್ ಪರಾಶ್ ಮಾತನಾಡಿ, ಅಲ್ಹಾಜ್ ನಸೀರ್ ಅಹಮದ್ ಪಟೇಲ್, ಆಫೀಸ್ ಮೈಬೂಬಿಯಾ ಮಸೀದ್ ಹಾಗೂ ಪರಮ ಪೂಜ್ಯ ಶ್ರೀ ಕೈಲಾಸನಾಥ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಎಸ್ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅಂತ ತಿಳಿಸಿದರು. ಇನ್ನು ಅಧ್ಯಕ್ಷತೆಯನ್ನ ಅಬ್ದುಲ್ ರಜಾಕ್ ನಜೀರ್ ಅಹಮದ್ ಪರಾಶವಾಲೆ ಅಧ್ಯಕ್ಷರು, ಬಿಎ ಕರೀಂ ಎಜುಕೇಷನ್ ಅಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹಾಗೂ ಅಲ್ಲಾಬಕ್ಷ್ ಬಿಜಾಪುರ್ ಅಧ್ಯಕ್ಷರು, ಅಂಜುಮಾನ್ ಸಂಸ್ಥೆ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಅಹಮದ್ ಸೇರಿದಂತೆ ಇನ್ನಿತರ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಭೆಯಲ್ಲಿ ಮುಖ್ಯ ಗುರುಗಳಾದ ಗೌಶಿಯಾ ಬೇಗಂ, ಇಕ್ಬಾಲ್ ಪಕ್ಕಾಲಿ ಹಾಗೂ ಶಿಕ್ಷಕಿಯರು ಭಾಗಿಯಾಗಿದ್ದರು. ಬಿಎ ಎಜುಕೇಷನ್ ಅಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಅಡಿಯಲ್ಲಿ ಸ್ಥಾಪಿತವಾದಂತಹ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ಕೋಲ್ಹಾರ್ 14ನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಸ್ಥಾನವನ್ನು ಶ್ರೀ ಅಬ್ದುಲ್ ರಜಾಕ್ ನಜೀರ್ ಅಹಮದ್ ಪರಾಶ್ವಾಲೆ ಅಧ್ಯಕ್ಷರು, ಬಿಎ ಕರೀಂ ಎಜುಕೇಷನ್ ಅಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇವರು, ಅದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಅಲ್ಹಾಜ್ ನಜೀರ್ ಅಹಮದ್ ಪಟೇಲ್, ಹಾಫೀಜ್ ಮೆಹಬೂಬಿಯಾ ಮಸೀದ್ ಕೋಲಾರ್ ಇವರು ಕೂಡ ಆಗಮಿಸಲಿದ್ದಾರೆ. ಮತ್ತೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಘನ ಮಹಾಪೂಜ್ಯ ಶ್ರೀ ಡಾಕ್ಟರ್ ಕೈಲಾಸನಾಥ್ ಮಹಾಸ್ವಾಮಿಗಳು, ಶೀಲ್ವಂತ್ ಹಿರೇಮಠ್ ಕೋಲಾರ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಉದ್ಘಾಟಕರಾಗಿ ಶ್ರೀ ಶಿವಾನಂದ್ ಎಸ್ ಪಾಟೀಲ್, ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜ್ಯೋತಿ ಬೆಳಗಿಸುವವರು ಅಲ್ಹಾಜ್ ಹುಸೇನ್ ಸಾಬ್, ಇಮಾಮ್ ಸಾಬ್ ಶೇಖ್, ರಿಯಲ್ ಎಸ್ಟೇಟ್ ಡೆವಲಪರ್ ಪುಣೆ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಶ್ರೀ ಬಿಎ ಕರೀಂ ಸಾಬ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಶ್ರೀ ರಫೀಕ್ ಅಹಮದ್ ಬಿ ಪಕಾಲಿ, ಶ್ರೀ ಅಲ್ಲಾಬಕ್ಷ್ ಎಂ ಬಿಜಾಪುರ್ ಹೀಗೆ ಅನೇಕ ಅತಿಥಿಗಳು ಮಹೋದಯರು ಆಗಮಿಸಲಿದ್ದಾರೆ. ಮಕ್ಕಳ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ನಡೆಯಲಿದ್ದು, ಊರಿನ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.